ಓ ಬ್ರದರ್ ಪ್ರೈಸ್ ಲಾರ್ಡ್ ಥಾಮಸ್ ಬ್ರದರ್ ಹೇಗಿದ್ದೀರಾ? ಸಾಮಿಲ್ ಬ್ರದರ್ ಹೇಗಿದ್ದೀರಾ? ದೇವರ ಕೃಪೆ ಚೆನ್ನಾಗಿದೆ. ತುಂಬಾ ದಿನಗಳಾಯ್ತು. ಮತ್ತೆ ಹೇಗಿದ್ದಾರೆ ಮನೆಯಲ್ಲಿ? ತುಂಬಾ ಚೆನ್ನಾಗಿದೆ ಬ್ರದರ್. ನೀವು ಹೇಗಿದ್ದೀರಾ ಬ್ರದರ್? ದೇವರ ಕೃಪೆ ಚೆನ್ನಾಗಿದೆ. ಮಗಳು ಇರ್ಬೇಕಲ್ವಾ? ಹೌದು ಬ್ರದರ್. ಹೇಗಿದ್ದಾರೆ ಬ್ರದರ್? ದೇವರ ಕೃಪೆ ಚೆನ್ನಾಗಿದ್ದಾರೆ. ಮತ್ತೆ ಮದುವೆ ಆಯ್ತು. ಹೌದಾ ಬ್ರದರ್? ಇಬ್ಬರು ಗಂಡು ಮಕ್ಕಳಾಗಿದ್ದಾರೆ. ಮಕ್ಕಳಂತೂ ಏನ್ ತುಂಬಾ ಚೆನ್ನಾಗಿದ್ದಾರೆ. ಒಂದು ಮಲಾಕಿ, ಒಬ್ಬ ಜಾಯ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ನಿಮ್ದು ಕಾರ್ ಎಲ್ಲ ಏನಾಯ್ತು ಬ್ರದರ್? ಸರ್ವಿಸ್ ಬಿಟ್ಟಿದ್ದೀನಿ. ಹೌದಾ? ನಾಳೆ ತಗೊಳ್ತೀನಿ ಬ್ರದರ್. ಹೌದಾ? ಮತ್ತೆ ಈ ಕಡೆ ಈಗ ಚರ್ಚ್ ಹೋಗ್ತಾ ಇದ್ದೀನಿ ಬ್ರದರ್. ಚರ್ಚ್ಗ? ಹೌದು. ಎಲ್ರು ಬೈಬಲ್ ಬ್ರದರ್. ಮೊಬೈಲ್ ಆಪ್ ಇದೆಯಲ್ಲ ಬ್ರದರ್, ಬೈಬಲ್ ಯಾಕೆ? ಮೊಬೈಲ್ ಆಪ್ ನ ಯಾರು ಯೂಸ್ ಮಾಡ್ತಾರೆ ಗೊತ್ತಾ? ಗೊತ್ತಿಲ್ಲ ಬ್ರದರ್. ಒಬ್ಬ ಕ್ರೈಸ್ತನಿಗೆ ವಿರೋಧ ಇದ್ರೆ ಅಥವಾ ಅವನಿಗೆ ಬೈಬಲ್ ಓದೋ ಸ್ವತಂತ್ರ ಇಲ್ಲ ಅಂದ್ರೆ, ಉದಾಹರಣೆ ನಾನೊಂದು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಅಧಿಕಾರಿ ಬರೋದಕ್ಕೆ ಲೇಟ್ ಆಯ್ತು ಅಂದ್ರೆ ನನಗೆ ಏನೇನೋ ಮೊಬೈಲಲ್ಲಿ ನೋಡೋದಕ್ಕಿಂತ ದೇವ್ರ ವಾಕ್ಯ ಓದೋದಕ್ಕೆ ಮೊಬೈಲ್ ಆ್ಯಪ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಅರ್ಜೆಂಟಾಗಿ ಎಲ್ಲೋ ಹೋಗ್ತಾ ಇದ್ದೀನಿ, ನನಗೆ ದೇವ್ರ ವಾಕ್ಯ ಓದಬೇಕು ಅನ್ನೋ ಆಸೆ ಬಂತಂದರೆ ಆ ಸಮಯದಲ್ಲಿ ಮೊಬೈಲ್ ಆ್ಯಪ್ ಯೂಸ್ ಮಾಡ್ಕೋಬೋದು. ನಿಮ್ಗೇನಾದ್ರೂ ವಿರೋಧ ಇದೆಯಾ? ಇಲ್ಲ ಬ್ರದರ್. ನೀವು ಸ್ವತಂತ್ರ ಇಲ್ವಾ? ಇದೆ ಬ್ರದರ್. ಮತ್ತೆ ಯಾಕೆ ಬೈಬಲ್ ತಂದಿಲ್ಲ? ಅದು ಮೈಬಾರನ, ಸೋಮಾರಿತನನ, ನಾಚಿಕೆನ, ಇಲ್ಲ ಭಯನ? ಅದ್ಯಾವುದು ಇಲ್ಲ ಬ್ರದರ್. ನಾನು ಆ್ಯಪ್ಗೆ ವಿರೋಧಿ ಅಲ್ಲ. ಎಲ್ಲಿ ಮೊಬೈಲ್ ಯೂಸ್ ಮಾಡಬೇಕೋ ಅಲ್ಲಿ ಮೊಬೈಲ್ ಯೂಸ್ ಮಾಡಬೇಕು, ಎಲ್ಲಿ ಬೈಬಲ್ ಯೂಸ್ ಮಾಡಬೇಕೋ ಅಲ್ಲಿ ಬೈಬಲ್ ಯೂಸ್ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಯಾರು ಬೈಬಲ್ ತರದಿರ ಕೈ ಬೀಸ್ಕೊಂಡು ಸಭೆಗೆ ಹಾಗೆ ಬರೋದು ಫ್ಯಾಷನ್ ಆಗಿಬಿಟ್ಟಿದೆ. ಪಾಸ್ಟ್ಗಳು ಅಷ್ಟೇನೆ, ಎಷ್ಟೋ ಮೀಟಿಂಗ್ಗಳಲ್ಲಿ ನೋಡೋ ಟೈಮಲ್ಲಿ ಬೈಬಲ್ ಇರೋದಿಲ್ಲ, ಬರೀ ಮೊಬೈಲ್ ಇಟ್ಕೊಂಡು ಯೂಸ್ ಮಾಡ್ತಿರ್ತಾರೆ. ಒಬ್ಬ ಕ್ರೈಸ್ತನು ಅವನ ಕೈಯಲ್ಲಿ ಬೈಬಲ್ ಇಟ್ಕೊಂಡು ಬರ್ತಾ ಇದ್ರೆ ಅವನಲ್ಲಿ ವಿಶ್ವಾಸ ಲಕ್ಷಣ ಕಾಣುತ್ತೆ, ಗುರು ಹತ್ರ ಕಲಿಯೋ ಒಳ್ಳೆ ಶಿಷ್ಯನ ಲಕ್ಷಣ ಕಾಣುತ್ತೆ. ಆಪ್ ಮುಖ್ಯ ಆದ್ರೆ ಬೈಬಲ್ ಸೊಸೈಟಿ ಯಾಕೆ? ಅದೇ ಆಪ್ ಮುಖ್ಯ ಆದ್ರೆ ಎಷ್ಟೊಂದು ಭಾಷೆಗಳ ಟ್ರಾನ್ಸ್ಲೇಷನ್ ಯಾಕೆ? ಬೈಬಲ್ ಕೈಯಲ್ಲಿ ಇಟ್ಕೊಂಡ್ ಬರ್ತಾ ಇದ್ರೆ ಒಬ್ಬ ಯೋಧ ಇಬ್ಬಾಯಿ ಖಡ್ಗನ ತಗೊಂಡ್ಬರೋ ತರ ಕಾಣುತ್ತೆ. ಯೋಧ ಖಡ್ಗನ ಎಂದು ಮರೆಯೋದಿಲ್ಲ. ಸಾರಿ ಬ್ರದರ್, ನಾನು ಬಹಳ ಸಿಂಪಲ್ ಆಗಿ ತಗೊಂಡಿದ್ದೆ. ಒಂದ್ ನಿಮಿಷ ಬ್ರದರ್, ನಮ್ಮನೆ ಹತ್ರ ಇದೆ, ನಾನು ನನ್ನ ಖಡ್ಗನ ತೆಗೆದುಕೊಂಡು ಬರ್ತೀನಿ. ಹೋಗ್ ಬನ್ನಿ. ಈಗ ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈಗ ತಾನೇ ಯೇಸು ಸ್ವಾಮಿ ಶಿಷ್ಯನ ತರ ಕಾಣಿಸ್ತಾ ಇದ್ದೀರಾ. ಹೌದು ಬ್ರದರ್, ನಾನು ಇನ್ಮೇಲೆ ನನ್ನ ಖಡ್ಗನ ಇನ್ನೆಂದಿಗೂ ಮರೆಯೋದಿಲ್ಲ. ಗುಡ್. ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆ ತಿಳಿಸ್ತೀನಿ ಪ್ರಿಯರೇ. ನಾನು ನೋಡಿ ಅಬ್ಸರ್ವ್ ಮಾಡಿದಂಥ ಈ ಕಾನ್ಸೆಪ್ಟನ್ನು ಈ ಶಾರ್ಟ್ ಫಿಲಿಮ್ ರೂಪದಲ್ಲಿ ನಾನು ತಂದು ನಿಮಗೆ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇದನ್ನು ನೀವು ನೋಡಿ ಅವಗಾಹನೆ ಮಾಡಿಕೊಂಡು ಎಲ್ಲಿಗೆ ಹೋದರೂ ಬೈಬಲ್ನ ಹಿಡ್ಕೊಂಡು ಹೋಗಿ ಆ್ಯಪ್ ಯೂಸ್ ಮಾಡೋ ಕಾಲದಲ್ಲಿ ಆ್ಯಪ್ ಯೂಸ್ ಮಾಡಿ, ಆ್ಯಪ್ ಯೂಸ್ ಮಾಡೋ ಟೈಮಲ್ಲಿ ಆ್ಯಪ್ ಯೂಸ್ ಮಾಡಿ. ಈ ಶಾರ್ಟ್ ಫಿಲ್ಮ್ನ ಮುಖಾಂತರ ಕರ್ತವ್ಯ ನಮ್ಮನ್ನು ಅನುಗ್ರಹಿಸಿ. ಥ್ಯಾಂಕ್ ಯು.